ನನ್ನ ಮಗ ಇದೇ ಫಸ್ಟು ಎಳ್ನೀರನ್ನ ಕುಡಿತಾ ಇರೋದು. ಹುಟ್ದಾಗಿಂದ ಒಂದಿನನೂ ಎಳ್ನೀರನ್ನ ಕುಡ್ದಿರ್ಲಿಲ್ಲ. ಸೊ, ನಾನು ಎಳ್ನೀರು ಬೇಕು ಅಂತ ಹೇಳಿದ್ದೆ ನನ್ನ ಹಸ್ಬೆಂಡಿಗೆ. ಹಾಗಾಗಿ ಎಳ್ನೀರನ್ನ ತಂದಿದ್ರು. "ನೀನೊಂದ್ಸಲ ಕುಡ್ದು ನೋಡು" ಅಂತ ಹೇಳಿದೆ. ಅವ್ನಿಗೆ ತುಂಬಾನೇ ಇಷ್ಟ ಆಗ್ಬಿಡ್ತು. ಸೊ, ಮುಂಚೆಲ್ಲ ಏನು ಮಾಡಿದ್ರು ಕುಡಿತಾ ಇರ್ಲಿಲ್ಲ. ಬೆಳಗ್ಗೆ ಎದ್ದು ಸ್ವಲ್ಪ ಎಳ್ನೀರನ್ನ ಕುಡ್ತಿದ್ದೀನಿ. ಇನ್ನೂ ಬ್ರೇಕ್‌ಫಾಸ್ಟ್ ಎಲ್ಲ ಮಾಡಿಲ್ಲ. ಸೊ, ಆಮೇಲೆ ಮಾಡಬೇಕು. ಹಾಗೆ ಅಮ್ಮ ಒಂದು ಸ್ವಲ್ಪ ಬಾಲ್ಕನಿ ಇದು ಎಲ್ಲ ಕ್ಲೀನ್ ಮಾಡ್ತಾ ಇದ್ರು. ಸೊ, ಗಿಡಗಳು ಇಟ್ಟಿರೋದ್ರಿಂದ ಮಣ್ಣು ಹಾಗೆ ಎಲೆಗಳಂತೂ ಬೀಳ್ತಾನೇ ಇರುತ್ತೆ. ಅದನ್ನ ಡೈಲಿ ಕ್ಲೀನ್ ಮಾಡಬೇಕು. ಈಗಾಗಲೇ ನಾನು ಒಂದು 10 ಡೇಸ್ ಮೇಲಾಯಿತು ಕ್ಲೀನ್ ಮಾಡಿರಲಿಲ್ಲ. ಹಾಸ್ಪಿಟಲ್ ಅದು ಇದು ಅಂತ ಅಂದ್ಕೊಂಡು. ಅದಕ್ಕೆ ನಾನಂತೂ ಇವಾಗೇನು ಬಗ್ಗೆ ಏನು ಕೆಲಸ ಮಾಡೋಂಗಿಲ್ಲ. ಸ್ವಲ್ಪ ರೆಸ್ಟ್ ಮಾಡು ಅಂತ ಹೇಳಿದ್ದಾರೆ. ಸೊ, ಹಾಗಾಗಿ ಮನೆ ಎಲ್ಲ ಕ್ಲೀನ್ ಮಾಡ್ತೀನಿ ಅಂತಂದು ಹೇಳ್ಬಿಟ್ಟು ಎಲ್ಲ ಎಲೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ, ಮಣ್ಣೆಲ್ಲ ಹೆಂಗೆ ಬೀಳುತ್ತೆ ಅಂದರೆ ಮಳೆ ಬಂದಾಗ ಜೋರಾಗಿ ಮಣ್ಣೆಲ್ಲ ಹಾರಿ ಪಾಟಿಂದ ಕೆಳಗಡೆ ಬೀಳುತ್ತೆ. ಇನ್ನೊಂದು ಸ್ವಲ್ಪ ನೀಟಾಗಿ ಮಾಡಬೇಕು ಈ ಬಾಲ್ಕನಿ ಗಾರ್ಡನ್ನ. ಆದರೆ ಮಾಡೋದಕ್ಕಾಗ್ತಾ ಇಲ್ಲ. ಇನ್ನೊಂದಷ್ಟು ಏನಾದರೂ ಗಿಡಗಳನ್ನ ಹಾಕೋಣ ಅಂತೀನಿ. ಆದರೆ ನಮ್ಮ ಮನೆಯವರು ಸಾಕಿರೋ ಗಿಡನೇ ಮೇಂಟೈನ್ ಮಾಡು ಅಂತಾರೆ. ಯಾಕಂದರೆ ಅಷ್ಟು ಜಾಸ್ತಿ ಆಗಿಬಿಟ್ಟಿದೆ ಗಿಡಗಳು. ಇಡ್ಕೊಳ್ಳೋದಕ್ಕೂ ಜಾಗ ಇಲ್ಲ. "ಅಷ್ಟೊಂದು ಇಟ್ಟಿದ್ದೀಯಾ ಸಾಕು" ಅಂತ ಹೇಳ್ತಾರೆ. ಸೊ, ಇದೊಂದು ಹಾಗಲಕಾಯಿ ಬಳ್ಳಿ ಹಾಕಿದ್ದೀನಿ. ಹಾಗೆ ತುಳಸಿ ಗಿಡ ನೋಡಿ ಇಲ್ಲಿ ಯಾವ ಥರ ಬಂದಿದೆ. ಮನೆ ಮುಂದೆ ಇಟ್ಟಿರೋದು ಅಷ್ಟು ಚೆನ್ನಾಗಿ ಬಂದೇ ಇಲ್ಲ. ಬಿಸಿಲು ಚೆನ್ನಾಗಿ ಬೀಳೋದಕ್ಕೆ ಇಲ್ಲೆಲ್ಲ ಚೆನ್ನಾಗಿ ಬಂದಿದ್ದಾವೆ. ಇದು ಟೊಮೊಟೊ ಗಿಡ ಎಲ್ಲ ಅದಾಗದೇ ಹುಟ್ಕೊಂಡಿರೋದು. ಸೊ, ನನಗೆ ಕೇಳ್ತಾ ಇದ್ರಿ ಹರ್ನಿಯಾ ಅಂದರೆ ಏನು ಅಂತಂದು. ಹರ್ನಿಯಾ ಅಂತಂದರೆ ಅಬ್ಡಾಮಿನಲ್ ಮಸಲ್ಲು ವೀಕ್ನೆಸ್ ಆಗಿ ಒಂದು ಆರ್ಗನ್ನು ಹೊರಗಡೆ ಬಂದಿರುತ್ತೆ. ಸೊ, ಅದನ್ನ ಹರ್ನಿಯಾ ಅಂತ ಹೇಳ್ತಾರೆ. ಸೊ, ಕೆಲವೊಬ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಸೊ, ಹಾಗಾಗಿ ಎಕ್ಸ್‌ಪ್ಲೇನ್ ಮಾಡಿ ಅಂತ ಹೇಳಿದ್ರು ಹರ್ನಿಯಾ ಅಂದರೆ ಏನು ಅಂತಂದು. ಈ ಥರ ಒಂದೇ ಹತ್ರ ಆಗಲ್ಲ ಇದು ಹರ್ನಿಯಾ ಅನ್ನೋದು. ನಿಮ್ಮ ಹೊಟ್ಟೆ ಬೇರೆ ಭಾಗದಲ್ಲೂ ಕೂಡ ಆಗ್ಬೋದು. ಸೊ, ನನಗೆ ಪ್ರೆಗ್ನೆನ್ಸಿಯಲ್ಲಿ ಬಂದಿದ್ದು. ಹಾಗಾಗಿ ನಾನು ಇವಾಗೇನೆ ಕ್ಯೂರ್ ಮಾಡಿಕೊಂಡೆ. ಕೆಲವೊಬ್ರು ತುಂಬ ದಿನ ಬಿಟ್ಕೊತಾರೆ. ಸೊ, ಅದು ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರು. ಸೊ, ಹಾಗಾಗಿ ನಾನೀಗ ಸರ್ಜರಿ ಮಾಡಿಸಿದ್ದೀನಿ. ಇಷ್ಟೇ ನನಗೆ ಗೊತ್ತಿರೋದನ್ನ ಹೇಳಿದ್ದೀನಿ. ಕೆಲವೊಂದಷ್ಟು ಜನ ಮೆಸೇಜು ಕಮೆಂಟಲ್ಲಿ ಕೇಳ್ತಾ ಇದ್ರು ಹರ್ನಿಯಾ ಅಂದರೆ ಏನು ಎಕ್ಸ್‌ಪ್ಲೇನ್ ಮಾಡಿ ಅಂತ. ಆದರೆ ಇದೇನು ಒಂದು ಕಾಯಿಲೆ ಅಂತ ಏನೂ ಅಲ್ಲ. ಇದು ಒಂದು ವೀಕ್ನೆಸ್ ಅಷ್ಟೇ.